ಹಾಲೆಲೂಯಾ, ಗುಡ್ ಮಾರ್ನಿಂಗ್. ಮತ್ತೊಂದು ಶ್ರೇಷ್ಠವಾದ ಸಮಯದಲ್ಲಿ ನಮ್ಮ ದೇವರ ವಾಕ್ಯ ಧ್ಯಾನಿಸೋಣ ಬನ್ನಿ. ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ಈ ದಿನ ದೇವರ ವಾಕ್ಯಕ್ಕೆ ಹೋಗೋಣ ಬನ್ನಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮ ಕೃಪೆಗಾಗಿ ಬೇಡಿಕೊಳ್ತೇವೆ, ನಿಮ್ಮ ಮಾತಿಗಾಗಿ ಕಾದುಕೊಂಡಿದ್ದೇವೆ. ನಮ್ಮ ಸ್ವಂತ ಆಲೋಚನೆಯಿಂದ ತುಂಬಿಕೊಳ್ಳದೆ ನಿಮ್ಮ ಆಲೋಚನೆಗಳಿಗೋಸ್ಕರ ನಿಮ್ಮ ಸನ್ನಿಧಿಯಲ್ಲಿ ಕಾದುಕೊಂಡಿರುವುದಕ್ಕೂ ನಿಮ್ಮ ವಚನಗಳನ್ನು ಪರಿಶೀಲಿಸುವುದಕ್ಕೂ ನಮಗೆ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೇಗಿದ್ದೀರಿ ಪ್ರಿಯರೇ? ಎಚ್ಚರಗೊಂಡಿದ್ದೀರೋ ಇಲ್ಲವೋ? ನಾವು ದೇವರ ಕೃಪೆಯಲ್ಲಿ ಮುಂದಕ್ಕೆ ಸಾಗ್ತಿದ್ದೇವೆ, ಭಕ್ತಿಯಲ್ಲಿ ಮುಂದೆ ಸಾಗ್ತಿದ್ದೇವೆ. ನಮ್ಮ ಆಲೋಚನೆಗಳಲ್ಲಿ ಯಾರಿದ್ದಾರೆ, ಏನಿದೆ ಎಂಬುದು ಎಂದಾದರೂ ಆಲೋಚಿಸಿದ್ದೀರಾ? ಒಬ್ಬ ಮನುಷ್ಯನು ಒಂದು ದಿನಕ್ಕೆ 25,000 ಯೋಚನೆಗಳನ್ನು ಮಾಡುತ್ತಾ ಇರ್ತಾನಂತೆ. ಇನ್ನು ಓವರ್ ಥಿಂಕಿಂಗ್ ಅವರಾಗಿರೋದಾದ್ರೆ ಇನ್ನೂ ಹೆಚ್ಚಾಗಿರುತ್ತವೆ. ಒಬ್ಬ ಮನುಷ್ಯ ದಿನಕ್ಕೆ 10,000 ಮಾತಾಡ್ತಾನೆ ಎಂದು ಅಂದಾಜಿಸಲಾಗಿದೆ. 25,000 ಯೋಚನೆಗಳನ್ನು ಮಾಡ್ತಾನಂತೆ. ಅಂದರೆ ಅರ್ಧಕ್ಕಿಂತಲೂ ಹೆಚ್ಚಾಗಿ ಮಾತಾಡುವುದಕ್ಕಿಂತ ಯೋಚಿಸುವುದರಲ್ಲೇ ಕಾಲ ಕಳೆಯುತ್ತಾರೆ. ಕೆಲವರ ಮಾತಿಗೆ ಮಿತಿಯಿರಲ್ಲ, ಅವರ ಆಲೋಚನೆಗಳಿಗೆ ಯಾವುದೇ ಮಿತಿಯೇ ಇರಲ್ಲ. ಈ ಆಲೋಚನೆಗಳಲ್ಲಿ ಎಷ್ಟೋ ಆಲೋಚನೆಗಳು ಪ್ರಯೋಜನಕರವಾಗಿವೆ, ದೇವರಿಗೆ ಮಹಿಮೆ ತರುವಂಥವುಗಳು ಎಷ್ಟಾಗಿವೆ, ದೇವರ ವಾಕ್ಯ ಧ್ಯಾನಿಸುವುದಕ್ಕಾಗಿ ಬಳಸುವಂಥವು ಎಷ್ಟಾಗಿವೆ. ಅದಕ್ಕೆ ವಾಕ್ಯ ಹೇಳುತ್ತೆ ಪ್ರಿಯರೇ, ರಾತ್ರಿ ಹಗಲು ದೇವರ ವಾಕ್ಯ ಧ್ಯಾನಿಸುವಂಥವನು ಅವನು ಎಷ್ಟೋ ಧನ್ಯನು. ನಮ್ಮ ಆಲೋಚನೆಗಳಲ್ಲಿ ವಾಕ್ಯ ತುಂಬಿಕೊಂಡಿರುವುದಾದರೆ, ದೇವರ ಮನಸ್ಸಿನಿಂದ ತುಂಬಿಕೊಂಡಿರುವುದಾದರೆ, ದೇವರ ಆಲೋಚನೆಗಳಿಂದ ತುಂಬಿಕೊಂಡಿರೋದಾದರೆ, ನನ್ನ ಯೋಚನೆಗಳೆಲ್ಲ ಪ್ರಾರ್ಥನೆಯಾಗಿವೆ ಎಂಬುದಾಗಿ ಒಬ್ಬ ದೈವ ಸೇವಕರು ಹೇಳ್ತಾರಲ್ಲವೇ. ನಮ್ಮ ಆಲೋಚನೆಗಳು, ನಮ್ಮ ಯೋಚನೆಗಳು, ನಮ್ಮ ಧ್ಯಾನ ಎಲ್ಲವೂ ದೇವರನ್ನು ಮಹಿಮೆಪಡಿಸುವಂತಹ, ದೇವರಿಗಾಗಿ ಜೀವಿಸಲು ಆಸೆ ಪಡುವಂತಹ, ದೇವರಿಗೋಸ್ಕರ ಏನಾದರೂ ಮಾಡಬೇಕು, ಆತನ ಪ್ರಣಾಳಿಕೆ ಅರ್ಥಕೊಳ್ಳಬೇಕೆನ್ನುವಂತಹ ಆಸೆ ಉಳ್ಳವುಗಳಾಗಿವೆಯಾ? ಆದರೆ ಮನುಷ್ಯನ ಹೃದಯ ಮೋಸಕರವಾದದ್ದು, ಘೋರಕರವಾದ ವ್ಯಾಧಿಗೊಳಗಾದದ್ದು. ಅದರೊಳಗಡೆಯಿಂದ ಕೆಟ್ಟ ಮಾತುಗಳು, ದುರಾಲೋಚನೆಗಳು ಹೊರಡುತ್ತವೆ ಎಂದು ಮಾರ್ಕ 7:21 ಹೃದಯದೊಳಗಿಂದ, ಅಂದರೆ ಮನುಷ್ಯನ ಹೃದಯದೊಳಗಿಂದ ಏನಂತೆ, ದುರಾಲೋಚನೆಗಳು ಹೊರಟು ಬರ್ತಾವಂತೆ. ಒಂದು ಕೆಟ್ಟ ಚರಂಡಿಯೊಳಗಿಂದ ದುರ್ವಾಸನೆಯೇ ಬರುತ್ತೆ. ಹಾಗೆ ಕೆಟ್ಟು ಹೋದ ಹೃದಯದೊಳಗಿಂದ ಬರುವ ಆಲೋಚನೆಗಳೆಲ್ಲ ಶರೀರ ಸಂಬಂಧವಾದ, ಲೋಕ ಸಂಬಂಧವಾದ, ಪಾಪ ಸಂಬಂಧವಾದ ಆಲೋಚನೆಗಳೇ ಆಗಿರ್ತವೆ. ನಾವು ಆಲೋಚನೆಗಳನ್ನು ಜಯಿಸುವುದಾದರೆ ನಮ್ಮ ಜೀವಿತದಲ್ಲಿ ಜಯಿಸುವವರಾಗಿರ್ತೇವೆ. ಹೇಗಿವೆ ನಿಮ್ಮ ಆಲೋಚನೆಗಳು? ಯಾರಿಗೂ ಗೊತ್ತಿಲ್ಲ. ಗೊತ್ತಲ್ಲ ನಿಮಗೆ? ನಿಮ್ಮ ಆಲೋಚನೆಗಳು ನಿಮಗೆ ಹೊರತಾಗಿ ಯಾವ ಮನುಷ್ಯನಿಗೂ ಗೊತ್ತಿರಲ್ಲ. ಆದರೆ ದೇವರಿಗೆ ಗೊತ್ತು. ಹೃದಯಾಂತರಾಳ ಪರಿಶೀಲಿಸುವವನು ಆತನೇ ಆಗಿದ್ದಾನೆ. ಮತ್ತು ಸೈತಾನನಿಗೂ ಗೊತ್ತು. ಯಾಕೆಂದರೆ ಅಂತಹ ಆಲೋಚನೆ ಬಿತ್ತುವವನು ಅವನೇ ಅಲ್ಲವೋ? ಆ ಆಲೋಚನೆ ಎಂಬ ಗಾಳ ಹಾಕಿ ನಿಮ್ಮನ್ನು ಆ ಪಾಪದ ಕ್ರಿಯೆಯೊಳಗೆ ನಡೆಸುತ್ತಾನೆ. ನಿಮ್ಮ ಆಲೋಚನೆಯೊಳಗೆ ಹುಟ್ಟಿದ ಪಾಪ ಕ್ರಿಯೆಯಲ್ಲಿ ಮಾಡುವಂತೆ ಮಾಡ್ತಾನೆ. ಅದನ್ನು ಪರಿಪಕ್ವತೆಗೆ ತರಲು ಅವನು ಪ್ರೇರೇಪಿಸ್ತಾನೆ. ಬೆಳಗ್ಗೆ ಎದ್ದ ತಕ್ಷಣವೇ ನಮ್ಮ ಆಲೋಚನೆಗಳನ್ನು ಸರಿಪಡಿಸಿಕೊಳ್ಳೋದಾದರೆ, ದೇವರ ಯೋಚನೆಗಳಿಂದ ನಾವು ತುಂಬಿಕೊಳ್ಳೋದಾದರೆ, ಹೃದಯ ತುಂಬಿಕೊಂಡಿರುವುದರಿಂದಲೇ ಬಾಯಿ ಮಾತಾಡ್ತದೆ. ದೇವರೇ, ನಿನ್ನ ವಿರುದ್ಧ ನಾನು ಪಾಪ ಮಾಡದಂತೆ ನನ್ನ ಹೃದಯದಲ್ಲಿ ನಿನ್ನ ವಾಕ್ಯ ಇಟ್ಟುಕೊಂಡಿದ್ದೇನೆ ಎಂಬುದಾಗಿ ದಾವೀದನು ಹೇಳಿದ ಪ್ರಕಾರವೇ ನಮ್ಮ ಹೃದಯ ದೇವರ ವಾಕ್ಯದಿಂದ ತುಂಬಿಕೊಂಡಾಗ ನಮ್ಮ ಆಲೋಚನೆಗಳೆಲ್ಲ ದೈವ ಚಿತ್ತಾನುಸಾರವಾಗಿಯೂ ವಾಕ್ಯಾನುಸಾರವಾಗಿಯೂ ಪವಿತ್ರವಾಗಿಯೂ ಇರ್ತವೆ. ಒಮ್ಮೆ ನಾವು ಜ್ಞಾನೋಕ್ತಿಗಳ ಪುಸ್ತಕ 1ನೇ ಅಧ್ಯಾಯಕ್ಕೆ ಹೋಗೋಣ ಬನ್ನಿ. 30ನೇ ವಚನ ಓದುತ್ತೇನೆ, ಕೇಳ್ರಿ. ನನ್ನ ಆಲೋಚನೆಯನ್ನು ಕೇಳಲೊಲ್ಲದೆ ನನ್ನ ಗದರಿಕೆಯನ್ನೆಲ್ಲ ತಾತ್ಸಾರ ಮಾಡಿದರು. ನನ್ನ ಆಲೋಚನೆ ಕೇಳ್ತಾ ಇಲ್ಲ ನೀವು. ನನ್ನ ಆಲೋಚನೆಗಳನ್ನು ನೀವು ಕೇಳಿದರೆ ಅವು ನಿಮ್ಮ ಆಲೋಚನೆಗಳಾಗಿ ಮಾರ್ಪಡ್ತವೆ. ಒಬ್ಬ ಫ್ರೆಂಡ್ ಐಡಿಯಾ ಕೊಟ್ಟ, ಒಬ್ಬ ಬ್ರದರ್ ಆಲೋಚನೆ ಹೇಳ್ದ ಅನ್ನುತ್ತೇವಲ್ಲವೇ? ಒಂದು ದುಷ್ಟವಾದ ಆಲೋಚನೆ ಇತರರು ನಮಗೆ ಕೊಡುವಾಗ ಅವು ನಮ್ಮ ಆಲೋಚನೆಗಳಾಗಿ ಮಾರ್ಪಡ್ತವೆ. ಅವುಗಳನ್ನು ನಾವು ಮಾಡ್ತೇವೆ. ಅವುಗಳಿಗೆ ಬದಲಾಗಿ ದೇವರ ಆಲೋಚನೆಗಳು ಹೊಂದಿರಬೇಕು. ನಿಮ್ಮ ಆಲೋಚನೆಗಳು ನನ್ನ ಆಲೋಚನೆಗಳಲ್ಲ ಎಂದು ದೇವರು ಹೇಳಿದಾರಲ್ಲವೇ? ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳಲ್ಲ ಅಂದಿದ್ದಾರೆ. ಭೂಮಿಗೂ ಆಕಾಶಕ್ಕೂ ಎಷ್ಟು ಉನ್ನತವೋ ಅಷ್ಟೊಂದು ಉನ್ನತವಾದ ಆಲೋಚನೆ ನಾನು ನಿಮಗಾಗಿ ಹಾಕಿಕೊಂಡಿದ್ದೇನೆ ಅಂದಿದ್ದಾರೆ ದೇವರು. ಆದರೆ ಈ ದಿನ ಮನುಷ್ಯರು ಬೆಳಗ್ಗೆ ಎದ್ದ ನಂತರ
ದೇವರ ಆಲೋಚನೆಯನ್ನು ಕೇಳುತ್ತಾ ಇಲ್ಲ. ದೇವರ ಆಲೋಚನೆ ಕೇಳ್ತಾ ಇದ್ರೆ ಆತನ ಆಲೋಚನೆ ಹುಟ್ಟುತ್ತವೇನೋ ಹೃದಯದಲ್ಲಿ. ದೇವರ ವಾಕ್ಯ ಓದಿ ಧ್ಯಾನಿಸ್ತಿರೋದಾದ್ರೆ ಆತನ ಅದ್ಭುತವಾದ ಪ್ರಣಾಳಿಕೆ ನಾವು ಅರಿತುಕೊಳ್ಳುತ್ತೇವೆ. ನನ್ನ ಆಲೋಚನೆಯನ್ನು ಕೇಳಲೊಲ್ಲದೆ ನನ್ನ ಗದರಿಕೆಯನ್ನೆಲ್ಲ ತಾತ್ಸಾರ ಮಾಡಿದರು. ಯಾಕೆಂದರೆ ನಾವು ಕೆಲವೊಂದು ಸಾರಿ ದೇವರ ಆಲೋಚನೆ ಯಾಕೆ ಕೇಳುವುದಿಲ್ಲ ಎನ್ನುವುದಾದರೆ ಅದಕ್ಕಿಂತ ಮುಂಚೆ ನಮ್ಮ ಆಲೋಚನೆಯೊಂದಿಗೆ ನಾವು ಸ್ಥಿರಗೊಳ್ಳುತ್ತೇವೆ. ನಮ್ಮ ಆಲೋಚನೆ ನಮಗೆ ಇಂಪಾಗಿರ್ತವೆ. ಅವನವನ ಗೊಬ್ಬು ಅವನಿಗೆ ಇಂಪು ಎಂಬ ಗಾದೆ ಇದೆಯಲ್ಲವೇ? ನೀವು ಅಂದ್ಕೊಂಡದ್ದು ನಿಮ್ಗೆ ಇಷ್ಟವಾಗಿರುತ್ತೆ, ಅದು ತಪ್ಪಾಗಿದ್ರೂ ಕೂಡ. ದೇವರ ಆಲೋಚನೆ ಯಾಕೆ ನಿಮ್ಗೆ ಇಷ್ಟ ಆಗಲ್ಲ? ನೀವು ಕೇವಲ ನಿಮ್ಮ ಆಲೋಚನೆ ಇಷ್ಟಪಡ್ತೀರ. ಅದಕ್ಕೆ ದೇವರ ಆಲೋಚನೆಗಾಗಿ ಕಾದಿರಬೇಕು. ನೀವು ದೇವರ ಆಲೋಚನೆ ಕೇಳಲೊಲ್ಲದೆ ಇರುವುದರಿಂದ 31ನೇ ವಚನ ಹೇಳುತ್ತದೆ, ಆದುದರಿಂದ ಅವರು ತಮ್ಮ ನಡತೆಗೆ ತಕ್ಕ ಫಲವನ್ನು ಅನುಭವಿಸುವರು, ಸ್ವಂತ ಕುಯುಕ್ತಿಗಳನ್ನೇ ಹೊಟ್ಟೆ ತುಂಬಾ ಉಣ್ಣಬೇಕಾಗುವುದು. ಅಂದರೆ ತಮ್ಮ ಆಲೋಚನೆ ಅನುಸರಿಸುವರು. ಎಲ್ಲಿಯವರೆಗೂ ಅಂತೆ? ಸ್ವಂತ ಕುಯುಕ್ತಿಗಳನ್ನೇ ಆಲೋಚಿಸಿಕೊಳ್ಳುವವರೆಗೂ ತಮ್ಮ ಆಲೋಚನೆಗಳನ್ನೇ ಅನುಸರಿಸ್ತಾರಂತೆ. ನನ್ನಿಷ್ಟ 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 ಅನ್ನುತ್ತಾ ನಿಮ್ಮ ಇಷ್ಟ ನಿಮಗೆ ಅಸಹ್ಯವಾಗುವವರೆಗೂ, ನಿಮ್ಮ ಇಷ್ಟ ನಿಮಗೆ ನಾಶ ಮಾಡುವವರೆಗೂ, ನಿಮ್ಮ ಇಷ್ಟದಿಂದ ನೀವೇನು ಸಾಧಿಸಲಾರದ ಸ್ಥಿತಿಗೆ ಬಿದ್ದು ಹೋದಾಗ ಆಗ ನೀವು ಬೇಸತ್ತು ಹೋಗ್ತೀರಿ. ಕೇಳಿ ಪ್ರಿಯರೇ, ನಮ್ಮ ಆಲೋಚನೆಗಳು ಕ್ರಿಯೆಯಾಗಿ ಮಾರ್ಪಡಿಸಲು ದೇವರ ಕೃಪೆ ಬೇಕಾಗುತ್ತದೆ. ನಮ್ಮ ಆಲೋಚನೆಗಳು ಫಿಲ್ಟರ್ ಆಗಬೇಕು, ಪರಿಶುದ್ಧಗೊಳಿಸಲ್ಪಡಬೇಕು, ಅವುಗಳನ್ನು ಬೇರ್ಪಡಿಸಬೇಕು. ಪ್ರತಿ ಆಲೋಚನೆಯನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆ ಹಿಡಿದು ತರಬೇಕು ಎಂಬುದಾಗಿ ಕೊರಿಂಥೆ ಪತ್ರಿಕೆಯಲ್ಲಿ ಬರೆಯಲಾಗಿದೆ. ನಿಮ್ಮ ಆಲೋಚನೆಗಳನ್ನು ಇಷ್ಟ ಬಂದಂತೆ ಬಿಟ್ಟು ಬಿಡಬಾರದು. ಪ್ರತಿ ಆಲೋಚನೆಯನ್ನು ಹಿಡಿಯಬೇಕು, ಸೆರೆ ಹಿಡಿಯಬೇಕು. ದೇವರೇ, ಈ ಆಲೋಚನೆ ಬಂದಿದೆ, ಇದು ನಿಮ್ಮಿಂದ ಬಂದಿದ್ದಾಗಿದೆಯೋ ಇಲ್ಲವೋ? ಇದು ವಾಕ್ಯಾನುಸಾರವಾಗಿದೆಯೋ? ಇದು ನಿಮ್ಮ ಚಿತ್ತಾನುಸಾರವಾಗಿದೆಯೋ ಅಥವಾ ಪಾಪಾನುಸಾರವಾಗಿದೆಯೋ? ಇದು ಸ್ವಾರ್ಥ ಸಂಬಂಧವಾಗಿದೆಯೋ ಎಂದು ನೀವು ಸೆರೆ ಹಿಡಿಯಬೇಕೆಂಬುದ ವಾಕ್ಯ ಹೇಳುತ್ತೆ. ಆ ಆಲೋಚನೆ ಹೋಗಗೊಡಿಸಬಾರದು. ಹಾಗೆ ಹೋಗಗೊಡಿಸುವುದರಿಂದ ಮನುಷ್ಯರಿಗೆ ಇನ್ನು ಅವರು ತಮ್ಮ ಆಲೋಚನೆಯಿಂದಲೇ ತುಂಬಿಕೊಂಡು ಬೇಸತ್ತು ಹೋಗ್ತಾರೆ. ಕೊನೆಗೆ ನೋಡಿ, ನನಗೆ ಬೇಕು ನನಗೆ ಬೇಕು 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 ಅನ್ನುತ್ತಾರಲ್ಲವೇ ಕೆಲವರು ಕೆಲವೊಂದು ವಿಷಯಗಳ ಕುರಿತಾಗಿ. ತೀರಾ ಅದು ಸಿಕ್ಕಿದ ನಂತರ ಪಕ್ಕಕ್ಕೆ ಎಸೆಯುತ್ತಾರೆ. ಅದರ ಮೇಲೆ ಅವರಿಗೆ ಇನ್ನು ಯಾವ ಇಷ್ಟ ಇರೋದಿಲ್ಲ. ಈ ಯವ್ವನ ಕಾಲದಲ್ಲಿ ನಾನು ನಿನಗೆ ಪ್ರೀತಿ ಮಾಡ್ತೇನೆ, ಐ ಲವ್ ಯು ಎಂಬುದಾಗಿ ಹುಡುಗ ಹುಡುಗಿ ಒಬ್ಬರ ಹಿಂದೆ ಒಬ್ಬರು ಬೀಳ್ತಿದಾರಲ್ಲವೇ? ಹೇಗಾದರೂ ಮಾಡಿ ನಾನು ನಿನಗೆ ಮದುವೆ ಆಗಬೇಕು, ನೀನೇ ನನಗೆ ಬೇಕು, ನೀನಿಲ್ಲದಿದ್ದರೆ ನಾನು ಬದುಕೋದಿಲ್ಲ ಎಂದು ಎಷ್ಟೋ ತೌಕಪಟ್ಟು, ಎಷ್ಟೋ ಅವಸರಪಟ್ಟು ಏನೆಲ್ಲಾ ಪರಿಣಾಮಗಳಾದರೂ ಎದುರಿಸಬೇಕೆಂದು ಬಯಸುತ್ತಾರೆ. ಹೋಗಲಿ, ಕೊನೆಗೆ ಮದುವೆ ಆದ ನಂತರ ಅವರ ಬದುಕು ನೋಡಿ ಯಾವ ರೀತಿಯಾಗಿರುತ್ತದೆಂದು. ಕೇಳಿ ಪ್ರಿಯರೇ, ಈಗ ಅಂದಾಜಿಸಲಾಗ್ತಿದೆ ಅನೇಕ ಕುಟುಂಬಗಳಲ್ಲಿರುವಂತಹ ಕಲಗಳಿಗೆ ಮುಖ್ಯ ಕಾರಣ ಏನಾಗಿದೆ ಎಂದು ಕುಟುಂಬ ಗಮನಿಸಿ ನೋಡಿದ್ರೆ, ಅವರು ಒಮ್ಮೆ ನಿನ್ನನ್ನು ಪ್ರೀತಿಸಿ ನಿನಗಾಗಿ ಪ್ರಾಣ ಬೇಕಾದರೂ ಕೊಡುತ್ತೇನೆಂದು ಹೇಳಿ ಮದುವೆ ಆದವರಂತೆ ಈಗ ಪ್ರಾಣ ತೆಗೆಯಲು ಹೋಗ್ತಿದ್ದಾರಂತೆ. ಯಾಕೆಂದರೆ ನಿಮ್ಮ ಆಲೋಚನೆಯಲ್ಲಿ ನೀವು ಹಠ ಹಿಡಿದಿದ್ದೀರಿ. ನಿಮ್ಮ ಆಲೋಚನೆ ನಿಮಗೆ ಮಾತ್ರ ಇಷ್ಟವಾಗಿ ಅನಿಸಿದೆ. ಅದು ದೇವರ ಆಲೋಚನೆ ಆಗಿದೆಯೋ ಇಲ್ಲ ಎಂದು ಗೊತ್ತಿಲ್ಲ. ಒಂದು ವಸ್ತು ಕೊಂಡುಕೊಳ್ಳುವ ವಿಷಯದಲ್ಲಿ, ಒಂದು ಮನೆ ಕೊಂಡುಕೊಳ್ಳುವ ವಿಷಯದಲ್ಲಿ ನನಗೆ ಅದು ಬೇಕು, ನನಗೆ ಅದು ಬೇಕು, ನನಗೆ ಅದು ಬೇಕು, ನಾನು ಮನೆ ಕಟ್ಟಬೇಕು, ಈ ಬಂಗಾರ ಕೊಂಡುಕೊಳ್ಬೇಕು ಎಂಬುದಾಗಿ ಕೆಲವರು ಎಷ್ಟೋ ಕಷ್ಟಪಟ್ಟು ಸಂಪಾದಿಸಿಕೊಂಡು ಕೊನೆಗೆ ಅದರ ಮೇಲಿನ ಪ್ರೀತಿಯೇ ಕಳ್ಕೊಳ್ತಾರೆ. ಅರಣ್ಯದಲ್ಲಿ ಇಸ್ರಾಯೇಲರನ್ನು ಆಕಾಶದಿಂದ ಮನ್ನವನ್ನು ಸುರಿಯ ಮಾಡಿ ಅವರಿಗೆ ದೇವರು ಪೋಷಿಸುತ್ತಾ ಇದ್ರೆ, ಅಬ್ಬಾ ಇದೆಂತಹ ಆಹಾರ, ಎಷ್ಟು ರುಚಿಯಾಗಿದೆ ಎಂಬುದಾಗಿ ಎಂದೂ ತಿನ್ನಲಾರದ ಆಹಾರ ಈಗ ನಾವು ತಿನ್ನುತ್ತಾ ಇದ್ದೇವೆಂದು ಆರಂಭದಲ್ಲಿ ಆನಂದ ಪಡ್ತಿದ್ರು. ಆ ರೀತಿ ಆನಂದಿಸಿದ ಇಸ್ರಾಯೇಲ್ಯರು ಕೆಲವು ದಿನಗಳಾದ ನಂತರ ಅವರು ಒಂದು ಗುಡ್ಡದ ಹತ್ರ ಕೂತ್ಕೊಂಡು ಅವರು ಐಗುಪ್ತದಲ್ಲಿ ತಿಂದಿರುವಂತಹ ಹೀರೆಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ನಾನ್ ವೆಜ್, ಮಾಂಸಾಪೇಕ್ಷೆಯುಳ್ಳವರಾಗಿ ಅಳಲು ಆರಂಭಿಸ್ತಾರಂತೆ. ನನಗಿಲ್ಲಿ ಮಾಂಸ ಇಲ್ಲ ಎಂದು. ಮಾಂಸಕ್ಕಿಂತಲೂ ಶ್ರೇಷ್ಠವಾದ ಆಹಾರ ದೇವರು ಕೊಟ್ಟಿದ್ದಾರೆ. ಆ ಮನ್ನ ಎಲ್ಲ ಪ್ರೋಟೀನು, ಎಲ್ಲ ವಿಧವಾದ ಕ್ಯಾಲರೀಸು, ಅಂದರೆ ಒಬ್ಬ ಮನುಷ್ಯನಿಗೆ ಆರೋಗ್ಯವಾಗಿರುವುದಕ್ಕಾಗಿ ಅವಶ್ಯಕವಾಗಿರುವುದೆಲ್ಲ ಒಳಗೊಂಡಿರುವ ಪರಲೋಕದ ಮನ್ನಾದಾಗಿತ್ತು. ಆದರೆ ಅವರಿಗೆ ಮೊದಲು ಅದು ಚೆನ್ನಾಗಿತ್ತು. ಕೆಲವು ದಿನಗಳಾದ ಮೇಲೆ ನಮಗೆ ಮಾಂಸ ಬೇಕು ಅಂದ್ರು. ಅದಕ್ಕಾಗಿ ಅಳಲು ಆರಂಭಿಸಿದ್ರಂತೆ. ಬೇಕಾದರೆ ದೇವರಿಗೆ ಬೇಡಿಕೊಳ್ಳಬೇಕಾದರೆ ಅಳುವ ಅಗತ್ಯತೆ ಏನಿದೆ? ದೇವರು ಲಾವಕ್ಕಿಗಳನ್ನು ಕಳಿಸುತ್ತಾರೆ, ಅವುಗಳನ್ನು ತಿನ್ನುತ್ತಾರಂತೆ. ತಿಂದು 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 ಅವರ ಮೂಗಿನ ನೊಸಳಿಯೊಳಗಿಂದ ವಾಸನೆ ಬರುವವರೆಗೂ ಅಷ್ಟು ವಿಪರೀತವಾಗಿ ಅವರು ತಿಂದರಂತೆ.
ಯಾವುದಾದ್ರೂ ಒಂದೇ ನಾವು ಆಹಾರ ತಿಂದರೆ ತೇಗಿದ್ರೆ ಅದೇ ವಾಸನೆ ಬರುತ್ತೆ. ಕೊನೆಗೆ ಬೇಡ ಅನಿಸುತ್ತೆ ನಮಗೆ. ಅದು ಸ್ವೀಟ್ ಆಗಲಿ ಅಥವಾ ಮತ್ತೊಂದಾಗಿರಲಿ, ನಮಗೆಷ್ಟು ಬೇಕೋ ಅಷ್ಟೇ ತಿನ್ನಬೇಕು. ಒಂದು ವೇಳೆ ಆಸೆಪಟ್ಟು ತಿಂದರೆ ಕೊನೆಗೆ ಅಮೃತ ಕೂಡ ವಿಷ ಆಗುತ್ತೆ. ಹಾಗೆ ಅವರು ಆಶಿಸುತ್ತಾರೆ. ತೀರಾ ದೇವರು ಕೊಟ್ಟ ನಂತರ ಅದು ಇನ್ನೂ ಜಡುಮುತ್ತಿರುವಾಗಲೇ ದೇವರ ಕೋಪ ಅವರ ಮೇಲೆ ಇಳಿದು ಬಂತು. ಅದು ಅವರಿಗೆ ಬೇಡ ಅನಿಸಿತು. ಈ ದಿನ ಬಹಳಷ್ಟು ಜನರಿಗೆ ದೇವರ ವಾಕ್ಯ ಕೂಡ ಬೇಡ ಅನಿಸುತ್ತಾ ಇದೆ. ದೇವರ ವಾಕ್ಯ ಕೇಳಿ 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 ಜೀರ್ಣಿಸಿಕೊಳ್ಳಲಾರದೆ ಇರುವಾಗ ನಾವು ಜೀರ್ಣಿಸಿಕೊಂಡರೆ ಆಹಾರ ತೇಗು ಬರಲ್ಲ, ಮತ್ತೆ ಆ ವಾಸನೆ ಬರಲ್ಲ. ಯಾಕೆಂದ್ರೆ ಒಳಗಡೆ ಅದು ಕರಗಿ ಹೋಗುತ್ತೆ, ಬಲವಾಗಿ ಅದು ಮಾರ್ಪಡ್ತದೆ. ಜಠರಸ ಇಟ್ಟಿದ್ದಾರೆ ದೇವರು ನಮಗೆ ಅನುಕೂಲವಾಗಿ. ಆದರೆ ಒಂದು ಆಹಾರ ಕರಗದೇ ಇರುವಾಗ ಅದರದ್ದೇ ತೇಗುಗಳು, ವಾಸನೆಗಳು, ಅದರದ್ದೇ ದುರ್ವಾಸನೆ ಬರುತ್ತೆ ಅಲ್ಲವೇ? ಹಾಗೆಯೇ ಈ ದಿನ ದೇವರ ವಾಕ್ಯ ಹೆಚ್ಚಾಗ್ಬಿಟ್ಟಿದೆ ನಮ್ಮಲ್ಲಿ. ಬಹಳಷ್ಟು ಜನರಿಗೆ ತಿನ್ನುತ್ತಾ ಇಲ್ಲ, ಜಡುಮುತ್ತಾ ಇಲ್ಲ, ಧ್ಯಾನಿಸುತ್ತಾ ಇಲ್ಲ, ಹೃದಯದೊಳಗೆ ಭದ್ರಪಡಿಸಿಕೊಳ್ತಾ ಇಲ್ಲ. ಬೇರೆ ಆಸೆ ಇಟ್ಕೊಂಡಿದ್ದಾರೆ. ಲೋಕದಾಸೆ, ಶರೀರದಾಸೆ, ವಸ್ತುವಾಹನಗಳ ಮೇಲಿನ ಆಸೆ. ಅವುಗಳ ಕುರಿತಾಗಿ ಆಸೆಪಟ್ಟು 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 ಎಲ್ಲ ಸಂಪಾದಿಸಿಕೊಂಡ ನಂತರ ಅವು ಬೇಡ ಅನಿಸಿಬಿಡುತ್ತವೆ. ಸ್ವಂತ ಕುಯುಕ್ತಿಗಳನ್ನೇ ಹೊಟ್ಟೆ ತುಂಬಾ ಉಣ್ಣಬೇಕಾಗುವುದು. ಮೂಢರು ತಮ್ಮ ಉದಾಸೀನತೆಯಿಂದಲೇ ಏನಂತೆ ಹತರಾಗುವರು. ಜ್ಞಾನಹೀನರು ತಮ್ಮ ನಿಶ್ಚಿಂತತೆಯಿಂದಲೇ ನಾಶವಾಗುವರು, ಇಲ್ಲವೇ ನಿರ್ಮೂಲವಾಗುವರು. ದೇವರಿಗೆ ಕೇಳಿ ಕೇಳಿ ಹೊಂದಿಕೊಂಡಿರುವುದೇನಾದರೂ ಇದೆಯಾ ನಿಮ್ಮ ಜೀವಿತದಲ್ಲಿ? ಅದರ ಕುರಿತಾಗಿ ನೀವು ಕೃತಜ್ಞತೆಯುಳ್ಳವರಾಗಿದ್ದೀರಾ? ಕೊಟ್ಟರು ಬಿಡಿ ದೇವರು ಅನ್ನುವ ರೀತಿಯಲ್ಲಿದ್ದೀರಾ? ನೋಡಿರಿ, ಒಂದು ಮಗು ಇದ್ರೆ ಸಾಕು ಅಂದಾಗ ದೇವರು 2 ಮಕ್ಕಳನ್ನು ಕೊಟ್ಟರು, 3 ಜನ ಮಕ್ಕಳನ್ನು ಕೊಟ್ಟರು. ಆದರೆ ಎಷ್ಟು ಕೃತಜ್ಞತೆ ಇದೆ ಈ ದಿನ? ದೇವರು ಕೊಟ್ಟಿರುವ ವಿಷಯದಲ್ಲಿ ಕ್ಷೇಮ ಉಂಟಾದ ಕೂಡಲೇ, ಅಂದ್ರೆ ದೇವರು ರೋಗದಿಂದ ವಾಸಿ ಮಾಡಿದ್ದಾರೆ, ಆರೋಗ್ಯ ದೊರಕಿದೆ, ನೀವು ಬೇಡಿಕೊಂಡುದನ್ನು ಕೊಟ್ಟಿದ್ದಾರೆ, ಚೆನ್ನಾಗಿದ್ದೀರಿ, ಅಷ್ಟರೊಳಗೆ ನೀವು ಮರ್ತು ಹೋಗ್ತೀರಿ. ಮೈಮರೆತು ನಾಶವಾಗುವರು. ನನ್ನ ಮಾತಿಗೆ ಕಿವಿಗೊಡುವವನಾದರೋ ಸುರಕ್ಷಿತನಾಗಿರುವನು. ಯಾವ ಕೇಡಿಗೂ ಭಯಪಡದೆ ಸುರಕ್ಷಿತನಾಗಿರುವನು. ಅದಕ್ಕೆ ಪ್ರಿಯರೇ, ದಿನಾಲು ದೇವರ ಉಪದೇಶ ಮಾಡ್ತಿರೋದು. ಇಲ್ಲಿ ಯಾರೋ ಪಾಸ್ಟರ್ ಬೋಧಿಸುವಂಥದ್ದಲ್ಲ. ದೇವರು ಏನ್ ಹೇಳ್ತಾರೆ ನನ್ನೊಂದಿಗೆ ಎಂಬ ಆಸೆಯೊಂದಿಗೆ ಕೇಳುವುದಾದರೆ, ದೇವರು ಆಡುವ ಮಾತು ನಿಮ್ಮ ಮನಸ್ಸಿನೊಳಗೆ ಬರಮಾಡಿಕೊಂಡು ಅವುಗಳನ್ನು ಧ್ಯಾನಿಸುತ್ತಿರುವುದಾದರೆ ನೀವು ಸುರಕ್ಷಿತರಾಗಿರುತ್ತೀರಿ, ನೀವು ತೃಪ್ತರಾಗಿರುತ್ತೀರಿ. ಆಗ ಸಂತೋಷ ಸಮಾಧಾನದಿಂದ ಅಭಿವೃದ್ಧಿ ಆಗ್ತೀರಿ. ಅಂತಹ ಕೃಪೆ ದೇವರು ನಮ್ಮೆಲ್ಲರಿಗೂ ಅನುಗ್ರಹಿಸಲಿ. ಪ್ರಾರ್ಥನೆ. ಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಎಷ್ಟೋ ಸಾರಿ ದೇವರೇ ನಮ್ಮ ಆಸೆಗಳನ್ನು ತೀರಿಸಿಕೊಳ್ಳುವುದಕ್ಕಾಗಿ, ನಮ್ಮ ದುರಾಲೋಚನೆಗಳನ್ನು ನೆರವೇರಿಸುವುದಕ್ಕಾಗಿ ನಮ್ಮ ಜೀವಿತದಲ್ಲಿ ಎಷ್ಟೋ ಸಮಯವನ್ನು ನಾವು ವೆಚ್ಚ ಮಾಡಿದ್ದೇವೆ. ಎಷ್ಟೋ ಪ್ರಯಾಸಪಟ್ಟು ಅವುಗಳನ್ನು ನೆರವೇರಿಸಿ ಕೊಂಡುಕೊಂಡ ನಂತರ ತೃಪ್ತಿಯಿಲ್ಲದವರಾಗಿದ್ದೇವೆ, ವಿರಕ್ತಿಯುಳ್ಳವರಾಗಿದ್ದೇವೆ, ಅದು ಬೇಡ ಅನಿಸುವವರಾಗಿದ್ದೇವೆ. ನಮ್ಮ ಸ್ವಂತ ಯೋಚನೆಗಳಿಂದ ನಾವು ತುಂಬಿದವರಾಗಿ ಯಾವುದೇ ವಿಧವಾದ ಪ್ರಯೋಜನವಿಲ್ಲದ ಜೀವಿತ ಜೀವಿಸುತ್ತಾ ಬಂದಿದ್ದೇವೆ. ನಮ್ಮನ್ನು ಕ್ಷಮಿಸಿರಿ ತಂದೆಯೇ. ನಿಮ್ಮ ಆಲೋಚನೆ ಆಯಾ ದಿನಕ್ಕೆ ನಾವು ಕೇಳಿ, ನಿಮ್ಮ ಆಲೋಚನೆಯಿಂದ ನಮ್ಮ ಹೃದಯಗಳನ್ನು ತುಂಬಿಸಿಕೊಂಡು ನಿವಾಸಿಸಿದ ಸ್ಥಾನದಲ್ಲಿ ಉನ್ನತವಾದ ಸ್ಥಿತಿಯಲ್ಲಿ ಪವಿತ್ರರಾಗಿ, ಪರಿಶುದ್ಧರಾಗಿ, ಶ್ರೇಷ್ಠರಾಗಿ, ಶುದ್ಧರಾಗಿ, ಸುರಕ್ಷತೆಯಿಂದ ಜೀವಿಸಲು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ಒಂದು ವೇಳೆ ನಿಮಗೆ ಟೆಕ್ಸ್ಟ್ ಮೆಸೇಜ್ ಏನಾದರೂ ಕಳಿಸಲಿಕ್ಕಾಗದಿದ್ದರೆ ಕೊಡಲ್ಪಟ್ಟಿರುವ ನಂಬರ್ಗೆ ನೇರವಾಗಿ ಕರೆ ಮಾಡಿರಿ. ನಿಮಗಾಗಿ ನಾವು ಪ್ರಾರ್ಥಿಸ್ತೇವೆ. ಅನೇಕರು ದೇವರಿಂದ ಉತ್ತರ ಪಡೆದುಕೊಳ್ಳುತ್ತಿದ್ದೀರಿ ಎಂದು ತಿಳಿಸುತ್ತಿರುವುದರಿಂದ ದೇವರನ್ನೇ ಸ್ತುತಿಸ್ತೇವೆ. ನೀವಲ್ಲಿ ನಾವಿಲ್ಲಿ ಪ್ರಾರ್ಥಿಸುವಾಗ ಅದ್ಭುತವಾಗಿ ದೇವರು ನಮಗೆ ಉತ್ತರಿಸುತ್ತಾರೆ. ಹಾಗಾಗಿ ನೆನಪಿರಲಿ, ಕೊಡಲ್ಪಟ್ಟ ನಂಬರಿಗೆ ಒಂದು ಟೆಕ್ಸ್ಟ್ ಮುಖಾಂತರವಾದರೂ ನಿಮ್ಮ ಮನವಿ ಕಳಿಸಿಕೊಡಿರಿ. ಇಲ್ಲವಾದರೆ ನೇರವಾಗಿ ಕೊಡಲ್ಪಟ್ಟ ನಂಬರ್ಗೆ ಕರೆ ಮಾಡಿರಿ. ನಿಮ್ಮ ಕರೆಯನ್ನು ಎತ್ತಿ ನಿಮಗೋಸ್ಕರ ಪ್ರಾರ್ಥಿಸಲು ನಾವು ಯಾವಾಗಲೂ ಸಿದ್ಧರಾಗಿದ್ದೇವೆ. ಈ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡುವುದನ್ನು ಮರೆಯಬೇಡಿ. ನಿಮಗೋಸ್ಕರ ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ಅನುದಿನದ ಧ್ಯಾನ ಕನ್ನಡ ಭಾಷೆಯಲ್ಲಿ ಮಾತ್ರವಲ್ಲದೆ ಮತ್ತಿತರ ಭಾಷೆಗಳಲ್ಲಿಯೂ ಕೂಡ ನಾವು ಪ್ರಸಾರ ಮಾಡುತ್ತಾ ಇದ್ದೇವೆ. ಈ ದೇವರ ವಾಕ್ಯ ಅನುದಿನವೂ ನೀವು ನೋಡಿ, ವೀಕ್ಷಿಸಿ, ಧ್ಯಾನಿಸಿ ಅನೇಕ ದೇವರ ಸತ್ಯಗಳನ್ನು ತಿಳಿದುಕೊಳ್ಳುತ್ತಾ ಆಧ್ಯಾತ್ಮಿಕವಾಗಿ ಬಲಗೊಳ್ಳುತ್ತಾ ಇದ್ದೀರಿ ಎಂಬುದಾಗಿ ತಿಳಿಸುತ್ತಿರುವುದಕ್ಕಾಗಿ ದೇವರನ್ನೇ ಸ್ತುತಿಸುತ್ತೇನೆ. ನಿಮ್ಮ ಹೃದಯ ದೇವರ ವಾಕ್ಯದಿಂದ ತುಂಬಿಸಿಕೊಳ್ಳೋದಲ್ಲದೆ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಇದರ ಬಗ್ಗೆ ಹಂಚಿರಿ.
ಭಾರಭರಿತವಾದ ಈ ಸೇವೆಯಲ್ಲಿ ನೀವು ಪಾಲುಗಾರರಾಗಲಿಚ್ಛಯಿಸುವುದಾದರೆ, ನಿಮ್ಮ ಉದಾರತೆಯ ಕಾಣಿಕೆ ಕಳಿಸಲಿಚ್ಛಯಿಸುವುದಾದರೆ, ಈಗ ತಾನೇ ಹೇಳಿದಂತಹ ಫೋನ್ ನಂಬರಿಗೆ ನೀವು ಕಾಲ್ ಮಾಡಿ ವಿವರ ತಿಳಿದುಕೊಳ್ಳಿರಿ. ಇಲ್ಲವೇ QR ಕೋಡ್ ಸ್ಕ್ಯಾನ್ ಮಾಡಿ ಕಳಿಸಬಹುದು, ಇಲ್ಲವೇ ನಮ್ಮ ವೆಬ್ಸೈಟ್ ಎದುರು ಸಂಧಿಸಬಹುದು. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಈ ದಿನ ಬುಧವಾರವಲ್ಲವೋ ಮಧ್ಯವಾರದ ಪ್ರಾರ್ಥನೆಯನ್ನಾದರೂ ನಿಮ್ಮ ಸಭೆಯಲ್ಲಿರುವುದಾದರೆ ತಪ್ಪದೇ ಹೋಗಿ ಆಧ್ಯಾತ್ಮಿಕವಾಗಿ ಬಲಗೊಳ್ಳಿರಿ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.